ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಕೆಟ್ಟವ್ರ ವಿರುದ್ಧ ನಾವಿಬ್ರು ಹೋರಾಡಬೇಕು. ನೀನು ನನ್ನ ಪಕ್ಷ ಮಗು. ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ನನ್ನ ಶಕ್ತಿಯ ಅಸ್ತ್ರ ಆ ದುಷ್ಟರ ಕೈಲಿ ಬಂದೀಕಾರವಾಗ್ಬಿಡತ್ತೆ. ಅದಕ್ಕಾಗಿಯೇ ಈ ಜಗನ್ನಾಟಕ. ಧರ್ಮ ರಕ್ಷಣೆಗಾಗಿ, ದುಷ್ಟರ ಸಂಹಾರಕ್ಕೋಸ್ಕರ ನಾವಿಬ್ಬರು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಲೇಬೇಕು. ನಾವಿಬ್ಬರು ಸೇರಿ ಶ್ರೀಚಕ್ರನ ಉಳಿಸ್ಬೇಕು. ಹಾಳಾಗಿ ಹೋಗಲಿ ತಾಳೆಗಲಿ ಕೆಲಸ. ಸಾಕು ನಾನು ಕಲ್ತಿರೋ ವಿದ್ಯೆ ಪರಿಪೂರ್ಣವಾಗಿ ಏನಾಗಬೇಕಾಗಿದೆ. ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ನನ್ನ ಆತ್ಮಶಾಂತಿ ಕಳ್ಕೊಳ್ತೀನಿ ಈ ದುಷ್ಟ ಸಹವಾಸದಿಂದ. ಇದೇನಿದು ಗಂಟು ಮೂಟೆ ಕಟ್ಕೊಂಡು ಹೊರಟಿದ್ದೀರಾ? ಒಳ್ಳೆ ತೀರ್ಥಯಾತ್ರೆಗೆ ಹೊರಟಾಗೆ. ಇದು ಒಂಥರ ತೀರ್ಥಯಾತ್ರೆನೇ. ದೇಶಾಂತರ ಹೋಗ್ತಿದ್ದೇನಮ್ಮ. ಇವತ್ತಿಗೆ ಈ ಮನೆ ಋಣ ತೀರ್ತು. ಹಾಗೇನೆ ನಿಮ್ಮ ಅನ್ನದ ಭಾಗ್ಯವೂ ಮುಗೀತು. ನೋಡಿ, ಮನೆಯಲ್ಲಿ ಶುಭ ಕಾರ್ಯದ ಸಿದ್ಧತೆ ನಡೀತಾ ಇದೆ. ಅವ್ರಿಗೆ ಎಷ್ಟೇ ಪಾಂಡಿತ್ಯ ಇದ್ರೂ ವೈದಿಕರಾದ ನಿಮಗಿಂತ ಹೆಚ್ಚು ತಿಳಿದು. ಏನೋ ಕೆಟ್ಟಗಳಿಗೆಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ನೀವು ಹೋಗಬೇಡಿ. ನನ್ನ ಮಗನ ಮದುವೆ ಆದಮೇಲೆ ಏನಾದರೂ ತೀರ್ಮಾನ ತಗೊಳ್ಳಿ, ನಾನು ಅಡ್ಡಿ ಬರಲ್ಲ. ನಿಮಗಿರೋ ಕಾಳಜಿ ಈ ಮನೆ ಮುಖ್ಯಸ್ಥರಿಗೂ ಇರಬೇಕು ಅಲ್ವಾ? ಯಾವಾಗ ನೋಡಲಿ ಬರೀ ಅಪಚಾರಗಳನ್ನೇ ಮಾಡ್ತಿರ್ತಾರೆ. ಇಂಥವ್ರ ಮಧ್ಯೆ ನನ್ನ ನೇಮ ನಿಷ್ಠೆ ಜಪ ತಪ ಎಲ್ಲ ದಂಡವಾಗ್ತಿದೆ ತಾಯಿ. ಅಧ್ಯಯನ ಮಾಡಿದ್ದೆಲ್ಲ ಮರ್ತು ಹೋಗ್ತಿದೆ. ಕಲ್ತಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡಿದಾಗ ಆಗ್ತಿದೆ ತಾಯಿ. ನನ್ನ ಆಶೀರ್ವಾದ ತಗೊಂಡು ಏನು ಮಾಡ್ತೀನಿ? ಅದರಿಂದ ಕೊರಡು ಕೊಂದರೋದಿಲ್ಲ. ತಡಿಬೇಡಿ ನನ್ನ. ಇಷ್ಟು ದಿವಸ 3 ಹೊತ್ತು ಊಟ ಹಾಕಿ ನನಗೆ ತಾಯಿ ಹಾಕಿ ಕಾಪಾಡಿದಿರಿ. ಅದಕ್ಕೆ ನನ್ನ ಮುಂದಿನ ಜನ್ಮದಲ್ಲಾದರೂ ನಿಮ್ಮ ಒಳ್ಳೆ ಮಗನಾಗಿ ಹುಟ್ಟಿ ನಿಮ್ಮ ಋಣ ತೀರಿಸ್ತೀನಿ. ನಾನು ಬರ್ತೀನಿ ತಾಯಿ. ನಾನು ಏನ್ ಹೇಳ್ತೀನೋ ಅದೇ ಧರ್ಮ, ನಾನು ಏನ್ ಪಾಲಿಸ್ತೀನೋ ಅದೇ ಕರ್ಮ. ನಿಮ್ಗೆ ಇಷ್ಟ ಇದ್ರೆ ಇರಿ, ಸಹಿಸಲಿಲ್ಲ ಅಂತ ಆದ್ರೆ ಬಾಗಿಲು ತೆಗೆದಿದೆ, ಮನೆಯಿಂದ ಹೊರಗಡೆ ಹೋಗ್ಬೋದು. ಯಾರು? ಯಾರದು? ಯಾರದ್ದು ನನ್ನ ಹೆಸರದ್ದು ಕೂಗ್ತಿರೋದು? ಯಾರು? ನಾನೇ, ನಿನ್ನ ದೈವ. ನನ್ನನ್ನ ಹುಡುಕೊಂಡು ನಿನ್ನ ತಂದೆ ಆಸೆನ ಪೂರೈಸೋದಕ್ಕೆ ಇತಿಹಾಸದ ತಾಳೆಗರಿ ಗ್ರಂಥನ ಅಧ್ಯಯನ ಮಾಡಿ ಶ್ರೀಚಕ್ರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತಾನೇ ನೀನ್ ಇಲ್ಲಿಗೆ ಬಂದಿದ್ದು. ಆ ವಿರೂಪಾಕ್ಷ ಎಷ್ಟೇ ಕಷ್ಟ ಕೊಟ್ಟರು ಸಹಿಸ್ಕೊಂಡು ಇಷ್ಟು ದಿನ ಇದ್ದೆ. ಈಗ ಇದಕ್ಕಿದ್ದಂಗೆ ಹೊರಟು ಬಿಟ್ಟಿಯಲ್ಲ. ಬೇಡವಾ ನಿನಗೆ ಇತಿಹಾಸ? ಬೇಡವಾ ನಿನಗೆ ಶ್ರೀಚಕ್ರದ ರಹಸ್ಯ? ಹೌದು, ನಾನು ಶ್ರೀಚಕ್ರದ ವಿಚಾರ ತಿಳ್ಕೊಳ್ಳೋಕೆ ಅಂತ ಇಲ್ಲಿ ಬಂದಿದ್ದು. ಆದ್ರೆ ಅದು ಸಾಧ್ಯವಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ದೇಶಾಂತರ ಹೋಗ್ತಾ ಇದ್ದೀನಿ. ಇಷ್ಟಕ್ಕೆ ನಿರಾಶನಾದ್ರೆ ಹೇಗೆ? ನೀನು ನನ್ನನ್ನ ನಂಬಲಿಲ್ಲ, ವಿರೂಪಾಕ್ಷನ ನಂಬದೆ.
ಅದಕ್ಕೆ ನಿನಗೆ ನೀನಂದುಕೊಂಡ ಗುರಿ ಸಿದ್ಧಿಸ್ಲಿಲ್ಲ. ಈಗ ನನ್ನನ್ನು ನಂಬು. ನಾನು ತೋರಿಸೋ ದಾರಿಲಿ ಬಾ. ನಿನ್ನ ಕಾರ್ಯ ಸಾಧನೆಗೆ ನಾನು ಸಹಾಯ ಮಾಡ್ತೀನಿ.
ಚಕ್ರಚರಿತ್ರೆ, ಲೇಖಕರು ವೆಂಕಟರಮಣ ಅವಧಾನಿ. ಕ್ರಿಸ್ತಶಕ 1600. 17ನೇ ಶತಮಾನ ಪ್ರಾರಂಭ. ಚಕ್ರಾಪುರಿ ರಾಜಧಾನಿ. ರಾಜ ಮಧುಕೇಶ್ವರನ ಸಂಸ್ಥಾನ. ವಂಶಾವಳಿ. ಮೂಲ ಚೆನ್ನವೀರ ರಾಜೇಂದ್ರ, ಮುತ್ತುಲಕ್ಷ್ಮಿ, ಕೃಷ್ಣಾದತ್ತ, ಊರ್ಮಿಳ, ಮಧುಕೇಶ್ವರ, ಮಯೂರಿ ದೇವಿ. ರಾಜ ಮಧುಕೇಶ್ವರ. ರಾಜ ಮಧುಕೇಶ್ವರನ ಜನ್ಮಕುಂಡಲಿ. ಯುವರಾಣಿ ಮಯೂರಿ ದೇವಿ. ಅರೆ, ಇವಳು ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ತಮ್ಮ ಮಗನಿಗೆ ನಿಶ್ಚಯ ಮಾಡಿರೋ ಹುಡುಗಿ ತ್ರಿಪುರ ಸುಂದರಿ ತದ್ರೂಪಿದ್ದಾಗಿದ್ದಾಳಲ್ಲ ಇವಳು. ಯುವರಾಣಿ ಮಯೂರಿ ದೇವಿ. ಬಾ ಮಗಳೇ, ನಿನಗಾಗೆ ಕಾಯುತ್ತಿದ್ದೆ. ತಡವಾಗಿದ್ದಕ್ಕೆ ಕ್ಷಮೆ ಇರಲಿ ಅಪ್ಪಾಜಿ. ಇನ್ನು 3 ತಿಂಗಳಲ್ಲಿ ದೇವಿ ಉತ್ಸವ. ಜೊತೆಗೆ ಆ ಕಾಲಘಟ್ಟದಲ್ಲಿ ನಿನ್ನ ಜನ್ಮದಿನವೂ ಬರುವುದರಿಂದ
ನಾಡಿನ ಜನತೆಗೆ ದುಪ್ಪಟ್ಟು ಸಂತೋಷ. ನನಗೆ ಗಂಡು ಸಂತಾನವಿಲ್ಲದ ಕಾರಣ ನಿನ್ನನ್ನೇ ನನ್ನ ಮಗನಾಗಿ ಬೆಳೆಸಿದ್ದೇನೆ. ಯುದ್ಧ, ರಾಜನೀತಿ, ಇತಿಹಾಸ, ಧರ್ಮ ಪಾಲನೆ ಎಲ್ಲವನ್ನೂ ನನಗೆ ತಿಳಿದಷ್ಟು ಕಲಿಸಿದ್ದೇನೆ. ಚಿಕ್ಕಂದಿನಿಂದಲೇ ಅಕಾಲ ಮರಣದಿಂದ ನನ್ನ ತಾಯಿ ತೀರಿಕೊಂಡಳು. ಆದರೆ ನನಗೆ ತಾಯಿ ಇಲ್ಲದ ತಬ್ಬಲಿ ಎನ್ನುವ ಕಲ್ಪನೆಯೂ ಬಾರದ ಹಾಗೆ ನೀವೇ ತಾಯಿಯಾಗಿ, ನೀವೇ ತಂದೆಯಾಗಿ, ನೀವೇ ಗುರುವಾಗಿ ನನ್ನನ್ನು ಸಲಹಿದ್ದೀರಿ. ಕ್ಷತ್ರಿಯ ಹೆಣ್ಣಿಗೆ ಕಣ್ಣೀರಿನ ಪರಿಚಯವಿರಬಾರದು ಮಗಳೇ. ಈಗ ನಮ್ಮ ರಾಜ್ಯಕ್ಕೆ ಧರ್ಮ ಸೂಕ್ಷ್ಮದ ಸಮಸ್ಯೆಯೊಂದು ಎದುರಾಗಿದೆ. ಏನದು ಅಪ್ಪಾಜಿ? ರಾಜ್ಯದಲ್ಲಿ ಒಳಗೂ ಹೊರಗೂ ಶತ್ರುಗಳು ದಿನೇ ದಿನೇ ಬೆಳೆಯುತ್ತಿದ್ದಾರೆ. ನಮ್ಮ ಸುತ್ತ ಮುತ್ತ ಶತ್ರುಗಳಿದ್ದರೂ ಎಲ್ಲಿಯವರೆಗೆ ಶ್ರೀಧರ್ಮ ಚಕ್ರ ನಮ್ಮ ರಕ್ಷಣೆಗಿದೆಯೋ ಅಲ್ಲಿಯವರೆಗೆ ನಮ್ಮನ್ನಾಗಲಿ ನಮ್ಮ ರಾಜ್ಯವನ್ನಾಗಲಿ ಯಾರೂ ಮುಟ್ಟಲಾರರು. ಕ್ರಿಸ್ತಶಕ 1617ನೇ ಶತಮಾನದ ಆರಂಭ ಚಕ್ರಾಪುರಿ ರಾಜಧಾನಿಯಲ್ಲಿ ಆಳ್ವಿಕೆ ನಡೆದಿತ್ತು. ರಾಜನ ಏಕೈಕ ಪುತ್ರಿ ರಾಜಕುಮಾರಿ ಮಯೂರಿ ದೇವಿ. ಮಧುಕೇಶ್ವರನ ತಾತ ರಾಜ ರಾಜಶೇಖರನ ಕಾಲದಲ್ಲಿ ಅವನ ಗುರೂಜಿ ರಾಜ್ಯ ಸುಭಿಕ್ಷತೆಗೆ, ರಾಜ್ಯ ರಕ್ಷಣೆಗೆ ಬೇಕಾಗಿದ್ದ ಕ್ಷಾತ್ರ ಸಾಮರ್ಥ್ಯವನ್ನು ದಯಪಾಲಿಸುವಂತಹ ವಿಶಿಷ್ಟ ಶ್ರೀಚಕ್ರವನ್ನು ರಾಜಶೇಖರನಿಗೆ ದಯಪಾಲಿಸಿದ್ದರು. ಈ ಶ್ರೀಚಕ್ರ ಎಲ್ಲ ಶ್ರೀಚಕ್ರಗಳಲ್ಲಿರದೆ ಇದರಲ್ಲಿರುವ ಬೀಜಾಕ್ಷರಗಳು, ಅದರ ಮನೆಗಳು ಕೆಲವು ಬದಲಾವಣೆಗೊಳಪಟ್ಟಿದ್ದು, ಇದರ ಉಪಾಸನೆ ಮಾಡುವ ಮೂಲಕ ಉಪಾಸಕನಿಗೆ ವೈರಾಗ್ಯ, ಸಾತ್ವಿಕತೆಗಳು ಒಡಂಬಡದೆ ರಾಜನಿಗೆ ಬೇಕಾದ ಧರ್ಮರಕ್ಷಣೆಗಾಗಿ ಹಠ, ಶಕ್ತಿ, ಛಲಗಳನ್ನು, ಸತ್ಯ, ಧರ್ಮ, ಚಾರಿತ್ರ್ಯವನ್ನು ದಯಪಾಲಿಸುವಂಥದ್ದಾಗಿತ್ತು. ಈ ರಾಜ್ಯದ ಎಲ್ಲ ರಾಜರುಗಳು ಸ್ಥಾಪಿತವಾಗಿರುವ ಈ ಶ್ರೀಚಕ್ರದ ಉಪಾಸನೆ ಮಾಡುತ್ತಾ ಬಂದಿದ್ದರು. ಹಾಗಾಗಿ ಈ ರಾಜ್ಯವನ್ನು ಅತ್ಯಂತ ಮಹಾರಥರೂ ಪ್ರವೇಶಿಸಲಾರದಂತೆ ಶ್ರೀಚಕ್ರದ ಪ್ರಭೆಯು ರಾಜ್ಯವನ್ನು ಸದಾ ಕಾಯುತ್ತಿತ್ತು. ಮಗಳೇ ಮಯೂರಿ, ನಾಳೆ ನಿನ್ನ ಜನ್ಮದಿನ. ಅದಕ್ಕೆಂದೇ ಈ ವಿಶೇಷ ಉಡುಗೊರೆ. ಅಪ್ಪಾಜಿ, ಎಲ್ಲಿಂದ ತರಿಸಿದ್ದೀರಿ ಇದನ್ನು? ಇದನ್ನು ಪಕ್ಕದ ರಾಜ್ಯದಿಂದ ನಿನಗಾಗಿಯೇ ತರಿಸಿದ್ದೇನೆ ಮಗಳೇ. ಇದರಲ್ಲಿ ಅಪರೂಪದ, ಅಪೂರ್ವವಾದ ಮುತ್ತುಗಳು, ರತ್ನಗಳು, ವಜ್ರಗಳನ್ನು ಬಳಸಲಾಗಿದೆ. ಅಮೋಘವಾದದ್ದು, ಅಪೂರ್ವವಾದದ್ದು. ಬಹಳ ಸಂತೋಷವಾಯಿತು ಅಪ್ಪಾಜಿ. ಆದರೆ ರಾಜಕುಮಾರಿ ಮಯೂರಿ ದೇವಿ ಪಟ್ಟಕ್ಕೆ ಬರುವ ಕಾಲಕ್ಕೆ ಒಂದು ದುರಂತ ನಡೆದು ಹೋಗಿತ್ತು. ಅಮ್ಮ!